ಪ್ರಜ್ವಲ್ ರೇವಣ್ಣ ಕಾಮಕಾಂಡದ ಬಳಿಕವಾಗಿ ಸಾಕಷ್ಟು ಕಡೆ ಪ್ರೊಟೆಸ್ಟ್ ಆಗ್ತಾ ಇದೆ. ಹಾಸನದಲ್ಲೂ ಕೂಡ ಪ್ರೊಟೆಸ್ಟ್ ಆಗಿದೆ. ಅದಾದ ಬಳಿಕವಾಗಿ ಕುಮಾರಸ್ವಾಮಿ ಮನೆ ಮುಂದೆ ಕೂಡ ಪ್ರೊಟೆಸ್ಟ್ ಆಗಿದೆ. NSY ಸೇರಿದಂತೆ ಹಲವಾರು ಕಡೆ ಪ್ರೊಟೆಸ್ಟ್ ಆಗಿದೆ. ಹೀಗಾಗಿ ದೇವೇಗೌಡರ ಮನೆಯೂ ಕೂಡ ಪ್ರತಿಭಟನೆ ಬಿಸಿ ತಟ್ಟಿದೆ. ಹೀಗಾಗಿ ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚಳ ಮಾಡಲಾಗಿದೆ. ಅದೇ ರೀತಿಯಾಗಿ ಮನೆ ಮುಂಭಾಗದಲ್ಲಿ ಬ್ಯಾರಿಕೇಡನ್ನು ಕೂಡ ಅಳವಡಿಸಲಾಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ದೇವೇಗೌಡರ ಮುಂಭಾಗದಲ್ಲಿ ಮನೆ ಎದುರುಗಡೆ ಮನೆ ಕಾಣಿಸ್ತಾ ಇದೆ. ಇಲ್ಲಿಂದ 10-20 ಮೀಟರ್ ದೂರದಲ್ಲಿ ದೇವೇಗೌಡರ ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸ ಇದೆ. ಒಳಗಡೆ ಈಗ ಕುಮಾರಸ್ವಾಮಿ ದೇವೇಗೌಡರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಈಗ ತಾನೇ ಬಂದು ಮನೆಯೊಳಗೆ ಬಂದು ಹೋಗಿದ್ದಾರೆ. ಅದೇ ರೀತಿ ಹೊರಭಾಗದಲ್ಲಿ ನೋಡ್ಬೋದು ನೀವು, ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚಳ ಮಾಡಲಾಗಿದೆ. ಬ್ಯಾರಿಕೇಡಿಂಗ್ ಕೂಡ ಅಳವಡಿಸಲಾಗಿದೆ. ನಿನ್ನೆ ಒಂದಿಷ್ಟು ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. ಇವತ್ತು ಕೂಡ ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚಳ ಮಾಡಲಾಗಿದೆ. ಮನೆ ಮುಂದೆ ಹೊಯ್ಸಳ ಇರುವುದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಸಮಸ್ಯೆಗಳಾಗಬಾರ್ದು, ಅಹಿತಕರ ಘಟನೆಗಳಾಗಬಾರ್ದು, ಅದೇ ರೀತಿಯಾಗಿ ಏಕಾಏಕಿ ಪ್ರೊಟೆಸ್ಟ್ ಇರ್ಬೋದು, ಪ್ರತಿಭಟನೆ ಇರ್ಬೋದು, ಆಗಬಾರ್ದು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಸೇರಿದಂತೆ ಹಲವಾರು ಮಹಿಳಾ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇದ್ದಾವೆ. ತಕ್ಷಣಕ್ಕೆ ಪ್ರಜ್ವಲ್ ರೇವಣ್ಣವರನ್ನು ಬಂಧಿಸಬೇಕು ಅಂತೇಳಿ ವಿದೇಶಕ್ಕೆ ಒಂದಿಷ್ಟು ಆರೋಪಗಳು ಬರ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ಕಾಂಗ್ರೆಸ್ ಹೋರಾಟವನ್ನು ತೀವ್ರ ಮಾಡ್ತಾ ಇದೆ. ಮಹಿಳಾ ಸಂಘಟನೆಗಳು ಕೂಡ ಹೋರಾಟವನ್ನು ತೀವ್ರ ಮಾಡ್ತಾ ಇದ್ದಾವೆ. ಹೀಗಾಗಿ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅದೇ ರೀತಿಯಾಗಿ ಮೊನ್ನೆ ಯಾಕಂತ ಹೇಳಿದ್ರೆ ದೇವೇಗೌಡರ ಮನೆ ಮುಂಭಾಗದಲ್ಲೂ ಕೂಡ ಮಾಧ್ಯಮಗಳಿಗೆ ಶೂಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಈಗ ಮಾಧ್ಯಮಗಳನ್ನು ಕೂಡ ಅಲ್ಲಿಂದ ಯಾಕಂತ ಹೇಳಿದ್ರೆ ಆ ರಸ್ತೆ ಮೂಲಕ ಅವ್ರ ಮನೆ ಎದುರುಗಡೆಯಿಂದ ಶೂಟ್ ಮಾಡಲಿಕ್ಕೆ ಅವಕಾಶ ಇಲ್ಲ. ರಸ್ತೆಯಲ್ಲಿ ಯಾಕಂದರೆ ಮುಖ್ಯ ರಸ್ತೆ ಇದೆ, ಇದು ಪದ್ಮನಾಭರ ಮುಖ್ಯ ರಸ್ತೆ. ಆ ಮುಖ್ಯ ರಸ್ತೆಯಿಂದಲೇ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗಿದೆ. ನೀವೀಗ ದೃಶ್ಯದೊಳಗೆ ನೋಡ್ತಾ ಇದ್ದೀರಿ, ಇದು ದೇವೇಗೌಡರ ಮನೆ. ದೇವೇಗೌಡರ ಮುಂಭಾಗದಲ್ಲೇ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು, ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಅಂಥೇಳಿ ಬ್ಯಾರಿಕೇಡಿಂಗ್ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ತಕ್ಷಣಕ್ಕೆ ಏನಾದರೂ ಪ್ರತಿಭಟನೆ ಆಗಬಾರ್ದು ಅಂಥೇಳಿ. ಅದೇ ರೀತಿಯಾಗಿ ಒಂದಿಷ್ಟು ಮೂಮೆಂಟ್ಗಳಿರುತ್ತೆ, ವಕೀಲರುಗಳು ಬರ್ತಾ ಇರ್ತಾರೆ. ಹೀಗಾಗಿ ಇಲ್ಲಿ ಮಾಧ್ಯಮಗಳಿಗೂ ಕೂಡ ರಸ್ತೆಗೆ ಅವಕಾಶ ಮಾಡಿಕೊಡಲಾಗಿದ್ದು, ಮೊದಲು ಅಲ್ಲಿಯವರು ಕೂಡ ಹೋಗ್ಲಿಕ್ಕೆ ಅವಕಾಶಗಳಿತ್ತು. ಈಗ ಮಾಧ್ಯಮಕ್ಕೂ ಕೂಡ ನಿರ್ಬಂಧವನ್ನು ಹಾಕಲಾಗಿದೆ. ಕ್ಯಾಮ್ರಾಮನ್ ಸುಧೀರ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.